ಆ ಶಾಸಕರು ಕೈಯಲ್ಲಿ ತಟ್ಟೆ ಹಿಡಿದು ಜನರ ಬಳಿ ದೇಣಿಗೆ ಸಂಗ್ರಹಿಸುವ ಕೆಲಸ ಮಾಡ್ತಿದ್ದಾರೆ. ಆದರೆ ಆ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅನುಮಾನ, ಶಾಸಕರು ತಟ್ಟೆ ಹಿಡಿದು ದೇಣಿಗೆ ಸಂಗ್ರಹ ಮಾಡ್ತಾ ಇರೋದಾದ್ರೂ ಯಾಕೆ ಅಂತ. ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಂಗ್ರೆಸ್ ಶಾಸಕನಿಂದ ನೊಂದವರಿಗೆ ನೆರವು ಅಭಿಯಾನ. ತಟ್ಟೆ ಹಿಡಿದು ಎಂಎಲ್ಎ ಬಿ ದೇವೇಂದ್ರಪ್ಪ ಭಿಕ್ಷಾಟನೆ. ತಟ್ಟೆ ಹಿಡಿದು ನಿಂತಿರುವ ಶಾಸಕ, ಹಣ ಹಾಕುತ್ತಿರುವ ಜನರು, ದುಡ್ಡು ಎಣಿಸುತ್ತಿರುವ ಕಾರ್ಯಕರ್ತರು. ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಈಗ ತಟ್ಟೆ ಹಿಡಿದು ದೇಣಿಗೆ ಮೂಲಕ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡ್ಡು ಸಂಗ್ರಹ ಮಾಡುತ್ತಿದ್ದಾರೆ. ನೊಂದವರಿಗೆ ಸಹಾಯ ಮಾಡುವ ಚಿಂತನೆಯಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸರ್ಕಾರದ ಯೋಜನೆಗಳು ಅಲ್ಲಿ ಟಾರ್ಗೆಟ್ ಎಷ್ಟಿರ್ತವೆ, ಹಾಗಾಗಿ ನೆಕ್ಸ್ಟ್ ಈ ಸರಿತಿ ಬರೋವರೆಗೆ ನಾವು ಇರ್ತೀವ, ನಾಳೆ ಕಂಡವರು ಯಾರಾದರೂ ಇದ್ದಾರ. ಹಾಗಾಗಿ ಈ ಆಲೋಚನೆ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ನನ್ನ ಜೋಳಿಗೆಗೆ ಅವರು ಕೊಟ್ಟಿದ್ದಾರೆ, ಹಾಗಾಗಿ ಆ ಋಣವನ್ನು ನಾವು ಇಲ್ಲೇ ತೀರಿಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟನೇನೆ ಬೇಡ, ಕೊಟ್ಟದ್ದು ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಅನ್ನೋ ರೀತಿ ಶಾಸಕ ದೇವೇಂದ್ರಪ್ಪ ತಟ್ಟೆ ಹಿಡಿದು ದೇಣಿಗೆ ಕೇಳಿದ್ರು. ಸ್ವಂತ ತಾವೇ 1.30 ಲಕ್ಷ ದೇಣಿಗೆ ನೀಡಿದ್ರು. ಮೊದಲ ದಿನವೇ 5 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ. ಸಮಾನ ಮನಸ್ಕರು, ಸಮಾಜ ಸೇವಕರ ಒಳಗೊಂಡ ಒಂದು ಸಂಸ್ಥೆ ಮಾಡಿ ಅದರ ಅಡಿ ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಮಾಡಲಾಗುವುದು. ಅದರಿಂದ ಬಂದಂತಹ ಬಡ್ಡಿಯಿಂದ ನಿರ್ಗತಿಕರು ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಾಗುತ್ತದೆ. ನಿರಂತರ ಜೋಳಿಗೆ ಮೂಲಕ ಹಣ ಸಂಗ್ರಹಕ್ಕೆ ದೇಣಿಗೆ ಕೇಳುವ ಚಿಂತನೆ ಇದೆ ಎನ್ನುತ್ತಾರೆ ಶಾಸಕ ದೇವೇಂದ್ರಪ್ಪ. ಯಾರ್ಯಾರು ಕೊಟ್ಟಿದ್ದಾರೋ ಅವರು ಇವತ್ತು ನಮಗೆ ಜೊತೆನಲ್ಲಿಲ್ಲ, ಅವರು ಹೇಳೋದನ್ನೇ ತಿಳಿಸಿದ್ದಾರೆ. ಹಾಗಾದ್ರೆ ನಾವು ಅದು ಉಳಿತಂತ ಇಟ್ಕೊಂಡ್ಬಿಡ್ಬೇಕಾ? ಆ ಕಾರಣಕ್ಕೋಸ್ಕರ ಈ ಆಲೋಚನೆಯನ್ನ ಮಾಡಿಬಿಟ್ಟು ಈ ಜನಕ್ಕೆ, ಈ ನೊಂದವರಿಗೆ ನೆರವು ಮಾಡೋದು ಒಂದು ಭಾಗ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಮರಸ್ಯವನ್ನು ಕಟ್ಟುವಂಥ ಕೆಲಸ ಇದಾಗ್ತಾ ಇದೆ. ಹಾಗಾಗಿ ಅದು ಬಹುಜನ ನಮ್ಮ ವೇದಿಕೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಇದು ಎಲ್ಲರೂ ಕೇಳೋ ರೀತಿ, ಈ ಕಾರ್ಯದ ಪುಣ್ಯನೋ ಪಾಪನೋ. ಶಾಸಕರ ಸಮಾಜಮುಖಿ ಕೆಲಸಕ್ಕೆ ಇದೀಗ ಎಲ್ಲೆಡೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆ ಶಾಸಕರು ಕೈಯಲ್ಲಿ ತಟ್ಟೆ ಹಿಡಿದು ಜನರ ಬಳಿ ದೇಣಿಗೆ ಸಂಗ್ರಹಿಸುವ ಕೆಲಸ ಮಾಡ್ತಿದ್ದಾರೆ. ಆದರೆ ಆ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅನುಮಾನ, ಶಾಸಕರು ತಟ್ಟೆ ಹಿಡಿದು ದೇಣಿಗೆ ಸಂಗ್ರಹ ಮಾಡ್ತಾ ಇರೋದಾದ್ರೂ ಯಾಕೆ ಅಂತ. ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಂಗ್ರೆಸ್ ಶಾಸಕನಿಂದ ನೊಂದವರಿಗೆ ನೆರವು ಅಭಿಯಾನ. ತಟ್ಟೆ ಹಿಡಿದು ಎಂಎಲ್ಎ ಬಿ ದೇವೇಂದ್ರಪ್ಪ ಭಿಕ್ಷಾಟನೆ. ತಟ್ಟೆ ಹಿಡಿದು ನಿಂತಿರುವ ಶಾಸಕ, ಹಣ ಹಾಕುತ್ತಿರುವ ಜನರು, ದುಡ್ಡು ಎಣಿಸುತ್ತಿರುವ ಕಾರ್ಯಕರ್ತರು. ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಈಗ ತಟ್ಟೆ ಹಿಡಿದು ದೇಣಿಗೆ ಮೂಲಕ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡ್ಡು ಸಂಗ್ರಹ ಮಾಡುತ್ತಿದ್ದಾರೆ. ನೊಂದವರಿಗೆ ಸಹಾಯ ಮಾಡುವ ಚಿಂತನೆಯಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸರ್ಕಾರದ ಯೋಜನೆಗಳು ಅಲ್ಲಿ ಟಾರ್ಗೆಟ್ ಎಷ್ಟಿರ್ತವೆ, ಹಾಗಾಗಿ ನೆಕ್ಸ್ಟ್ ಈ ಸರಿತಿ ಬರೋವರೆಗೆ ನಾವು ಇರ್ತೀವ, ನಾಳೆ ಕಂಡವರು ಯಾರಾದರೂ ಇದ್ದಾರ. ಹಾಗಾಗಿ ಈ ಆಲೋಚನೆ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ನನ್ನ ಜೋಳಿಗೆಗೆ ಅವರು ಕೊಟ್ಟಿದ್ದಾರೆ, ಹಾಗಾಗಿ ಆ ಋಣವನ್ನು ನಾವು ಇಲ್ಲೇ ತೀರಿಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟನೇನೆ ಬೇಡ, ಕೊಟ್ಟದ್ದು ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಅನ್ನೋ ರೀತಿ ಶಾಸಕ ದೇವೇಂದ್ರಪ್ಪ ತಟ್ಟೆ ಹಿಡಿದು ದೇಣಿಗೆ ಕೇಳಿದ್ರು. ಸ್ವಂತ ತಾವೇ 1.30 ಲಕ್ಷ ದೇಣಿಗೆ ನೀಡಿದ್ರು. ಮೊದಲ ದಿನವೇ 5 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ. ಸಮಾನ ಮನಸ್ಕರು, ಸಮಾಜ ಸೇವಕರ ಒಳಗೊಂಡ ಒಂದು ಸಂಸ್ಥೆ ಮಾಡಿ ಅದರ ಅಡಿ ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಮಾಡಲಾಗುವುದು. ಅದರಿಂದ ಬಂದಂತಹ ಬಡ್ಡಿಯಿಂದ ನಿರ್ಗತಿಕರು ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಾಗುತ್ತದೆ. ನಿರಂತರ ಜೋಳಿಗೆ ಮೂಲಕ ಹಣ ಸಂಗ್ರಹಕ್ಕೆ ದೇಣಿಗೆ ಕೇಳುವ ಚಿಂತನೆ ಇದೆ ಎನ್ನುತ್ತಾರೆ ಶಾಸಕ ದೇವೇಂದ್ರಪ್ಪ. ಯಾರ್ಯಾರು ಕೊಟ್ಟಿದ್ದಾರೋ ಅವರು ಇವತ್ತು ನಮಗೆ ಜೊತೆನಲ್ಲಿಲ್ಲ, ಅವರು ಹೇಳೋದನ್ನೇ ತಿಳಿಸಿದ್ದಾರೆ. ಹಾಗಾದ್ರೆ ನಾವು ಅದು ಉಳಿತಂತ ಇಟ್ಕೊಂಡ್ಬಿಡ್ಬೇಕಾ?
ಆ ಕಾರಣಕ್ಕೋಸ್ಕರ ಈ ಆಲೋಚನೆಯನ್ನ ಮಾಡಿಬಿಟ್ಟು ಈ ಜನಕ್ಕೆ ಈ ನೊಂದವರಿಗೆ ನೆರವು ಮಾಡೋದು ಒಂದು ಭಾಗ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಮರಸ್ಯವನ್ನು ಕಟ್ಟಂತ ಕೆಲಸ ಇದಾಗ್ತಾ ಇದೆ. ಹಾಗಾಗಿ ಅದ ಬಹುಜನ ನಮ್ಮ ವೇದಿಕೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಇದು ಎಲ್ಲರೂ ಕೇಳೋ ರೀತಿ ಈ ಕಾರ್ಯದ ಪುಣ್ಯನೋ ಪಾಪನೋ. ಶಾಸಕರ ಸಮಾಜಮುಖಿ ಕೆಲಸಕ್ಕೆ ಇದೀಗ ಎಲ್ಲೆಡೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆ ಶಾಸಕರು ಕೈಯಲ್ಲಿ ತಟ್ಟೆ ಹಿಡಿದು ಜನರ ಬಳಿ ದೇಣಿಗೆ ಸಂಗ್ರಹಿಸುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಆ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಅನುಮಾನ, ಶಾಸಕರು ತಟ್ಟೆ ಹಿಡಿದು ದೇಣಿಗೆ ಸಂಗ್ರಹ ಮಾಡ್ತಾ ಇರೋದಾದ್ರೂ ಯಾಕೆ ಅಂತ. ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಂಗ್ರೆಸ್ ಶಾಸಕನಿಂದ ನೊಂದವರಿಗೆ ನೆರವು ಅಭಿಯಾನ. ತಟ್ಟೆ ಹಿಡಿದು ಎಂಎಲ್ಎ ಬಿ ದೇವೇಂದ್ರಪ್ಪ ಭಿಕ್ಷಾಟನೆ. ತಟ್ಟೆ ಹಿಡಿದು ನಿಂತಿರುವ ಶಾಸಕ, ಹಣ ಹಾಕುತ್ತಿರುವ ಜನರು, ದುಡ್ಡು ಎಣಿಸುತ್ತಿರುವ ಕಾರ್ಯಕರ್ತರು. ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಈಗ ತಟ್ಟೆ ಹಿಡಿದು ದೇಣಿಗೆ ಮೂಲಕ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡ್ಡು ಸಂಗ್ರಹ ಮಾಡುತ್ತಿದ್ದಾರೆ. ನೊಂದವರಿಗೆ ಸಹಾಯ ಮಾಡುವ ಚಿಂತನೆಯಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸರ್ಕಾರದ ಯೋಜನೆಗಳು ಅಲ್ಲಿ ಟಾರ್ಗೆಟ್ ಎಷ್ಟಿರ್ತವೆ, ಹಾಗಾಗಿ ನೆಕ್ಸ್ಟ್ ಈ ಸರಿತಿ ಬರೋವರಿಗೆ ನಾವು ಇರ್ತೀವ, ನಾಳೆ ಕಂಡವರು ಯಾರಾದರೂ ಇದ್ದಾರ. ಹಾಗಾಗಿ ಈ ಆಲೋಚನೆ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ ನನ್ನ ಜೋಳಿಗೆಗೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆ ಋಣವನ್ನು ನಾವು ಇಲ್ಲೇ ತೀರಿಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟನೇನೆ ಬೇಡ, ಕೊಟ್ಟದ್ದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅನ್ನೋ ರೀತಿ. ಶಾಸಕ ದೇವೇಂದ್ರಪ್ಪ ತಟ್ಟೆ ಹಿಡಿದು ದೇಣಿಗೆ ಕೇಳಿದ್ರು. ಸ್ವಂತ ತಾವೇ 1.30 ಲಕ್ಷ ದೇಣಿಗೆ ನೀಡಿದ್ರು. ಮೊದಲ ದಿನವೇ 5 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ. ಸಮಾನ ಮನಸ್ಕರು, ಸಮಾಜ ಸೇವಕರ ಒಳಗೊಂಡ ಒಂದು ಸಂಸ್ಥೆ ಮಾಡಿ ಅದರ ಅಡಿ ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಮಾಡಲಾಗುವುದು. ಅದರಿಂದ ಬಂದಂತಹ ಬಡ್ಡಿಯಿಂದ ನಿರ್ಗತಿಕರು ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಾಗುತ್ತದೆ. ನಿರಂತರ ಜೋಳಿಗೆ ಮೂಲಕ ಹಣ ಸಂಗ್ರಹಕ್ಕೆ ದೇಣಿಗೆ ಕೇಳುವ ಚಿಂತನೆ ಇದೆ ಎನ್ನುತ್ತಾರೆ ಶಾಸಕ ದೇವೇಂದ್ರಪ್ಪ. ಯಾರ್ಯಾರು ಕೊಟ್ಟಿದ್ದಾರೋ ಅವರು ಇವತ್ತು ನನಗೆ ಜೊತೆನಲ್ಲಿಲ್ಲ, ಅವರು ಹೇಳೋದನ್ನೇ ತಿಳಿಸಿದ್ದಾರೆ. ಹಾಗಾದ್ರೆ ನಾವು ಅದು ಉಳಿತಂತ ಇಟ್ಕೊಂಡ್ಬಿಡ್ಬೇಕಾ? ಆ ಕಾರಣಕ್ಕೋಸ್ಕರ ಈ ಆಲೋಚನೆಯನ್ನ ಮಾಡಿಬಿಟ್ಟು ಈ ಜನಕ್ಕೆ ಈ ನೊಂದವರಿಗೆ ನೆರವು ಮಾಡೋದು ಒಂದು ಭಾಗ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಮರಸ್ಯವನ್ನು ಕಟ್ಟಂತ ಕೆಲಸ ಇದಾಗ್ತಾ ಇದೆ. ಹಾಗಾಗಿ ಅದ ಬಹುಜನ ನಮ್ಮ ವೇದಿಕೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಇದು ಎಲ್ಲರೂ ಕೇಳೋ ರೀತಿ ಈ ಕಾರ್ಯದ ಪುಣ್ಯನೋ ಪಾಪನೋ. ಶಾಸಕರ ಸಮಾಜಮುಖಿ ಕೆಲಸಕ್ಕೆ ಇದೀಗ ಎಲ್ಲೆಡೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.